ಫುಲ್ ಟಾಸ್ ಹಾಕಿದಾಗ ಏನು ಅಂದ್ರೆ ಲೆಗ್ ಸ್ಟೆಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಕ್ಲಿಯರ್ಲಿ ಮಿಸ್ಸಿಂಗ್ ಲೆಗ್ ಅಂತ ಆಮೇಲೆ ನಮ್ಗೆ ಗೊತ್ತಾಗುತ್ತೆ. ಬಟ್ ಅಂಪೈರ್ ಔಟ್ ಕೊಟ್ಬಿಡ್ತಾರೆ. ಇವರು ಅಂಪೈರ್ನ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ರನ್ ಫಸ್ಟ್ ರನ್ ನೋಡ್ತಾರೆ. ತಮಾಷೆ ಕೇಳಿ, ಇಲ್ಲಿ ಅಲ್ಲಿ ಫೀಲ್ಡ್ ಮಾಡ್ಬಿಟ್ಟು ನಾನ್ ಸ್ಟ್ರೈಕರ್ ಎಂಡಲ್ಲಿ ಥ್ರೋ ಎಸಿತಾರೆ, ಸ್ಟೆಂಪ್ಸ್ಗೆ ಬಾಲ್ ಬೀಳುತ್ತೆ, ದೂರ ಹೋಗುತ್ತೆ, ಇನ್ನೂ ಒಂದು ರನ್ ಇದೆ ಅಂತ ವಾಪಸ್ ಹೊಡ್ತಾರೆ. ಇವರು ಆಮೇಲೆ ಬಂದು ಜಡೇಜಾ ಹತ್ರ ಡಿಸ್ಕಷನ್ ಮಾಡ್ತಾರೆ, ಗುರು ಔಟ್ ಕೊಟ್ಬಿಟ್ಟಿದ್ದಾರೆ, ರಿವ್ಯೂ ತಗೊಳ್ಳ ಬೇಡವಾ ಅಂತ. ಆ ಟೈಮ್ಗೆ ಆ ಅಲಾಟೆಡ್ 15 ಸೆಕೆಂಡ್ಸ್ ಯಾವಾಗ್ಲೂ ಮುಗ್ದೋಗಿತ್ತು. ನಾನು ಗ್ರಾಫಿಕ್ಸ್ ಜೊತೆ ನೋಡ್ತಾ ಇದ್ದೆ. ರೂಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಇಷ್ಟಪಡ್ತೀನಿ. ಅಂಪೈರ್ ಔಟ್ ಕೊಡ್ತಾ ಇದ್ದಂಗೆ ನಿಮ್ಗೆ ಆ 15 ಸೆಕೆಂಡ್ಸ್ ಕ್ಲಾಕ್ ಶುರುವಾಗೋಗುತ್ತೆ. ನಿನ್ನೆ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಗ್ ಸ್ಕ್ರೀನ್ ಅಲ್ಲಿ ಆ ಕ್ಲಾಕ್ ಹಾಕಿರ್ಲಿಲ್ಲ ಅನ್ನೋದು ಬಿಟ್ರೆ ರೂಲ್ ಪ್ರಕಾರ ಕರೆಕ್ಟ್ ಡಿಸಿಷನ್ ಮಾಡಿದ್ದಾರೆ ಆನ್ ಫೀಲ್ಡ್ ಅಂಪೈರ್ ಮೆನನ್ ಹಾಗೂ ಮೋಹಿತ್ ಕೃಷ್ಣದಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರು 2 ರನ್ ನೋಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಿ ಈ ಒಂದು ಡಿಸ್ಕಷನ್ ರೆಡಿಯಾಗಿ ಹಿಂಗಂದಿದ್ದು ಯಾವಾಗ ಗೊತ್ತಾ, 25ನೇ ಸೆಕೆಂಡ್. ಅದಕ್ಕೋಸ್ಕರ ಆನ್ ಫೀಲ್ಡ್ ಅಂಪೈರ್ ಮೆನನ್ ಅವರು ಬ್ರೆವಿಸ್ ಅವ್ರಿಗೆ ಹೇಳಿದ್ರು, ಅಣ್ಣ ನೀನು 15 ಸೆಕೆಂಡ್ ಒಳಗೆ ತಗೋಬೇಕಾಗಿತ್ತು. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು ಗೊತ್ತಾ, ಬ್ರೆವಿಸ್ ಆಕ್ಷನ್ ಕಂಪ್ಲೀಟ್ ಅಂದ್ರೆ ಇವ್ರು 2 ರನ್ ಹೊಡೆದ ಮೇಲಿಂದ 15 ಸೆಕೆಂಡ್ ಶುರುವಾಗುತ್ತೆ ಅಂತ. ಅಂದ್ರೆ ಆಸ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ನಮಗೆ ಗೊತ್ತಿಲ್ಲ ಈ ರೂಲ್ಸ್ ಅಂತ ಹೇಳಿದ್ರೆ ನಾವು ಬೈಯಂಗಿಲ್ಲ. ಒಂದು ಲಾ ಇದೆ, ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್ ಅಂತ. ಅಂದ್ರೆ ಯು ಆರ್ ಸಪೋಸ್ ಟು ನೋ ಪ್ರತಿಯೊಂದು ಲಾನು. ಇಲ್ಲಿ ಲಾನ ಅರ್ಥ ಮಾಡ್ಕೊಂಡಿಲ್ಲ ಬ್ರೆವಿಸ್ ಅವರು. ಮೇ ಬಿ ನಿಮ್ಗೆ ಅದು ಬ್ಯಾಡ್ ಡಿಸಿಷನ್ ಆಗಿರ್ಬೋದು, ಒಪ್ಕೊಳ್ತೀನಿ. ಬಟ್ ನಿಮ್ಮ ಹತ್ರ DRS ಸಿಕ್ತಲ್ಲ, ಒಂದು ಬ್ರೈನ್ ಫೇಡ್ ಮೂಮೆಂಟ್ ಆಗೋಯ್ತಾ ಇಲ್ಲಿ ಡೆವಾಲ್ಡ್ ಬ್ರೇವ್ಸ್ಗೆ. ಜಡೇಜಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ರೀ, ಅವರು ಕ್ಲಿಯರ್ ಕಟ್ ಆಗಿ ಹೇಳ್ಬೋದಾಗಿತ್ತಲ್ವಾ, ಇರಲ್ಲೋ ಔಟ್ ಕೊಟ್ಬಿಟ್ಟಿದ್ದಾರೆ, 15 ಸೆಕೆಂಡ್ ಇದೆ, ರಿವ್ಯೂ ತಗೊಳ್ಳೋ, ಯಾಕೋ ಮಿಸ್ಸಿಂಗ್ ಲೆಗ್ ಅಂತ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತು.